ಇವತ್ತು ನಮ್ಮ ಜೊತೆ ನಮ್ಮ ಬಿಜಾಪುರ ಜಿಲ್ಲೆಯ ಮಂದುಗಳಿ ಗ್ರಾಮದ ನವೀನ್ ಹವಣ್ಣ ಅನ್ನುವಂಥ ಅಸಾಧಾರಣ ವ್ಯಕ್ತಿ. ಅಂದರೆ ನಮ್ಮ ಬಿಜಾಪುರ ಜಿಲ್ಲೆ ಜನ ನೋಡಿದ್ರೆ ರಾಜಕಾರಣಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಾರೆ. ಶ್ರೀ ನವೀನ್ ಅವರು ಸಹಿತ ಅಮೇರಿಕಾದಲ್ಲಿದ್ದು, ಅಮೇರಿಕೆಯ ಒಂದು ನಾವೇನು ಬಿಜಾಪುರದಲ್ಲಿ ಏನು ಮಹಾನಗರ ಪಾಲಿಕೆ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಾಗಿ ಅಮೇರಿಕೆಯ ಫಿಟ್ಫರ್ಡ್ ಅನ್ನುವಂಥ ಒಂದು ಸಿಟಿಯ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದು ನಮ್ಮ ಬಿಜಾಪುರ ಜಿಲ್ಲೆಯ ಜನತೆಗೆ ಅತ್ಯಂತ ಹೆಮ್ಮೆಯ ವಿಷಯ. ಇವತ್ತು ಬಿಜಾಪುರಕ್ಕೆ ಬಂದಿದ್ದಾರೆ, ಅಷ್ಟೇ ಅಲ್ಲ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ 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 ಸರ್, ತಾವು ಮೂಲತಃ ಬಿಜಾಪುರದವರು. ಅದರಲ್ಲಿ ವಿಶೇಷವಾಗಿ ಈಗ ಅಮೇರಿಕಾದಲ್ಲಿ ನೀವು ಅಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದೀರಿ. ಏನು ಒಂದು ರೀತಿಯಿಂದ ಬಿಜಾಪುರದು ಏನು ಗುಣನೋ ಏನು ಹವಾನೋ ಅವು ಎಲ್ಲೇ ಹೋದ್ರು ಸಹಿತ ರಾಜಕಾರಣಕ್ಕೇ ಒಲು ಕೊಡ್ತಾ ಇಲ್ಲ. ಯಾಕೆ ನಿಮ್ಮ ಆನ್ಸರ್ ಮಾಡೋಕ್ಕಿಂತ ಮೊದಲು ನಮ್ಮ ಅಂತರ್ವಾಣಿ ವೀಕ್ಷಕರಿಗೆ ಮತ್ತು ರೀಡರ್ಸ್ಗೆ ನಮಸ್ಕಾರಗಳು. ನೀವು ಬಿಜಾಪುರ ನೀರೇ ಅನ್ಬೋದು. ಅಲ್ಲಿ ನಾವು ಏನಾಗುತ್ತೆ ಅಂದರೆ ಇಲ್ಲಿ ಇಷ್ಟು ದೊಡ್ಡ ಲೀಡರ್ಸ್ ಎಲ್ಲ ಇದ್ದಾರೆ. ನಮ್ಮ ಹಿಸ್ಟ್ರಿಯಲ್ಲೇ ಇಷ್ಟು ದೊಡ್ಡ ಲೀಡರ್ಸ್, ನಮ್ಮ ಬಿಜಾಪುರದ ಹಿಸ್ಟ್ರಿನೇ ಆಗಿದೆ, ನೀರು ಬಂದುಬಿಟ್ಟಿದೆ. ಸೊ ಅದು ಸಮಾಜ ಸೇವೆ ಆಯಿತು, ಜನಕ್ಕೆ ಹಚ್ಕೊಳ್ಳೋದಾಯಿತು, ಕಮ್ಯುನಿಟಿ ಬಿಲ್ಡ್ ಮಾಡೋದಾಯಿತು, ಸೋಷಿಯಲ್ ವರ್ಕ್ ಮಾಡೋದಾಯಿತು. ಇದು ಭಾಳ ಇಂಪಾರ್ಟೆಂಟ್. ನಮಗೆ ನಾನು ಸಣ್ಣದಾಗಿಂದ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಜನ ಹಚ್ಕೋ. ನಮ್ಮ ಮಮ್ಮಿ ಈಗೂ ಹೇಳ್ತಾರೆ, ನೀ ಏನೇ ಗಳಿಸು ಬಿಡಪ್ಪ, ಮಂದಿ ಗಳಿಸು. ಅದು ನನಗೆ ನಮ್ಮ ಬ್ರೈನಲ್ಲಿ ಕೂತ್ಬಿಟ್ಟಿದೆ, ವೆರಿ ಡೀಪ್ ಆಗಿ. ಸೊ ಅದನ್ನು ನಾನು ಅದೇ ವ್ಯಾಲ್ಯೂಸ್ನ ನಾನು ಯು ಎಸ್ಗೆ ಹೋದಾಗ ಅದೇ ಪ್ರಾಕ್ಟೀಸ್ ಆಯಿತು. ಅಲ್ಲಿ ಯು ಎಸ್ ಅಲ್ಲಿ ನಮ್ಮದು ಇಂಡಿಯಾ ಕಮ್ಯುನಿಟಿ ಸೆಂಟರ್ ಅಂತಿದೆ, ಅಲ್ಲಿ ನಾನು ಅವ್ರದ್ದು ಪ್ರೆಸಿಡೆಂಟ್ ಚೇರ್ ಇದ್ದೆ ನಾನು. ಸೊ ಅಲ್ಲಿ ಸಮಾಜ ಸೇವೆ ಮಾಡಿದೆ. ಅಲ್ಲಿ ಕೋವಿಡ್ ಆದಾಗ ಅಡುಗೆ ಬಾಕ್ಸ್ ಮಾಡಿ 2400 ಅಡುಗೆ ಬಾಕ್ಸ್ ಮಾಡಿ ಜನಕ್ಕೆ ಹಂಚಿ. ಸೊ ಅದು ಸ್ಲೋಲಿ ನಾವು ಏನಂತಾರೆ ಕಮ್ಯುನಿಟಿನ ಡೆವಲಪ್ ಮಾಡಿ, ಕಮ್ಯುನಿಟಿ ಬಿಲ್ಡ್ ಮಾಡಿ, ಜನಕ್ಕೆ ಜೊತೆ ತಂದು ಅಲ್ಲಿ ಜನಕ್ಕೆ ನಮ್ಮ ವ್ಯಾಲ್ಯೂಸ್, ನಮ್ಮ ವಿಷನ್, ನಮ್ಮ ಐಡಿಯಾಸ್ ಶೇರ್ ಮಾಡಿ ಅಕ್ಸೆಪ್ಟೆನ್ಸ್ ಪಡ್ಕೊಂಡು ಐ ವಾಸ್ ಏಬಲ್ ಟು ರನ್ ಫಾರ್ ಎಲೆಕ್ಷನ್. ಇದನ್ನೆಲ್ಲ ನೀವು ಸೇವಾ ಮಾಡೋಕ್ಕಾದ ಮುಂದೆ ಏನೋ ಎಲೆಕ್ಷನ್ ನಿಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ರು? ಇಲ್ಲ, ನಾನು ಸೇವಾ ಮಾಡೋದ್ರೊಳಗೆ ನನಗೆ ಐಡಿಯಾನೇ ಇದಿರಲಿಲ್ಲ. ನನಗೆ ಕೋವಿಡ್ ಆದಾಗ ಏನು ಮಾಡಲಿಪ್ಪ, ನಾನು ಮನೇಲಿ ಕೂತಿದ್ವಿ, ನಾವು ಭಾಳ ಕಂಫರ್ಟಬಲ್ ಆಗಿದ್ದೀವಿ. ಯಾಕಂದರೆ ನಮ್ಮ ಜಾಬ್ಸು ರಿಮೋಟ್ ಜಾಬ್ಸ್. ಒಂದು ದಿವಸ ನಾವು ಆಫೀಸಲ್ಲಿದ್ವಿ, ನೆಕ್ಸ್ಟ್ ನಮಗೆ ಹೇಳಿದ್ರು ನೀವು ಆಫೀಸ್ ಬರಬೇಡ್ರಿ, ನೀವು ರಿಮೋಟ್ಲಿಂದ ಕೆಲಸ ಮಾಡಿರಿ. ನನಗೇನು ಅನ್ನಿಸ್ತು, ನಮ್ಮ ಸೇಫ್ಟಿ ಇದೆ, ನಮ್ಮ ಕಂಫರ್ಟ್ ಇದೆ. ಆದರೆ ಅಲ್ಲಿ ಎಷ್ಟೊಂದು ಜನ ಅದು ಮಾಡೋಕೆ ಆಗ್ತಾ ಇಲ್ಲ. ಅವ್ರದ್ದು ಅರ್ನಿಂಗ್ ಕೆಪಬಿಲಿಟಿ ಹೋಗ್ಬಿಡ್ತು. ಕೋವಿಡ್ ಬಂದಮೇಲೆ ಅರ್ನಿಂಗ್ ಕೆಪಬಿಲಿಟಿ ಹೋಗ್ಬಿಡ್ತು. ಅವ್ರ ಮನೆಯಲ್ಲಿ ಲಾಕ್ ಆಗಿಬಿಟ್ರು. ಅವರಿಗೆ ಊಟ ಆಯಿತು, ಗ್ರೋಸರೀಸ್ ಆಯಿತು, ಸಿಗ್ತಾ ಇರಲಿಲ್ಲ. ಹೇಗೆ ಹೆಲ್ಪ್ ಮಾಡಬೇಕಂತ ಭಾಳ ತಳಮಳ ಆಯಿತು. ಆವಾಗ ಸ್ವಲ್ಪ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಸೇರಿ ಏನು ಹೆಲ್ಪ್ ಮಾಡ್ಬೇಕಂತ ಬಂದರು. ಆವಾಗ ನನಗೆ ಕಮ್ಯುನಿಟಿ ಒಳಗೆ ಕೆಲಸ ಮಾಡೋದು ಇಚ್ಛೆ ಬಂತು. ಅದು ನಾನು ಎಂದೂ ರಾಜಕೀಯ ಒಳಗೆ ಕಾಲಿಡ್ತೀನಿ, ರಾಜಕೀಯ ಒಳಗೆ ಕಾಲಿಟ್ಟು ಸಕ್ಸಸ್ಫುಲ್ ಆಗ್ತೀನಿ ಅಂತ ಎಂದು ಇದಿರ್ತಲ್ಲ. ಅಂದರೆ ಜನರ ಬೆಂಬಲನೇ ತಮಗೆ ರಾಜಕೀಯಕ್ಕೆ ಹೋಗಲಿಕ್ಕೆ ಹೌದು ಅನುಕೂಲ ಆಯಿತು. ಕೋವಿಡ್ ಆಯಿತು. ಅಲ್ಲಿ ಮತ್ತೊಂದು 2 ಲೋಕಲ್ ಲೀಡರ್ಸ್ ಇದ್ದಾರೆ. ಒಬ್ಬರು ಜೆರೆಮಿ ಕೋನಿ ಅಂತೇಳಿ, ಸೆನೆಟರ್ ಜೆರೆಮಿ ಕೋನಿ ಅಂತೇಳಿ. ಅವರು ಭಾರತದ ರೂಟ್ಸ್. ಕಲ್ಕಟ್ಟಲ್ಲಿ ಒಂದು ಆರ್ಫನೇಜಲ್ಲಿ ಬೆಳೆದಿತ್ತು. ಅಲ್ಲಿಂದ ಅವರು ಅಡಾಪ್ಟ್ ಆಗಿ ಯು ಎಸ್ಗೆ ಹೋಗಿ ಅಲ್ಲಿ ಅವರು ಸ್ಟೇಟ್ ಸೆನೆಟರ್ ಆಗಿದ್ದು. ಸೊ ಅವ್ರ ಸ್ಟೋರಿ ಭಾಳ ಇನ್ಸ್ಪೈರಿಂಗ್ ಇತ್ತು ನನಗೆ. ಆ್ಯಂಡ್ ಅವರು ಎಲೆಕ್ಷನ್ ನಿಂತಾಗ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಮತ್ತು ಇನ್ನೊಬ್ಬರು ಬ್ಲ್ಯಾಕ್ ಲೇಡಿ, ಸಾಮ್ರಾ ಬ್ರೂಕ್ ಅಂತೇಳಿ, ಶಿ ವಾಸ್ ದ ಫಸ್ಟ್ ಬ್ಲ್ಯಾಕ್ ಲೇಡಿ ಟು ರನ್ ಫಾರ್ ಎಲೆಕ್ಷನ್ ಇನ್ ಪಿಟ್ಸ್ಬರ್ಗ್. ಅವರಿಗೂ ಸಹ ನಾನು ಹೆಲ್ಪ್ ಮಾಡಿದ್ದೆ. ಹೆಲ್ಪ್ ಹೆಂಗಂದರೆ ನಾನು ಅವರಿಗೆ ಡೋರ್ ನಾಕ್ ಮಾಡೋದಾಯಿತು, ಕ್ಯಾನ್ವಸ್ ಮಾಡೋದಾಯಿತು, ಫಂಡ್ ರೈಸಿಂಗ್ ಮಾಡೋದಾಯಿತು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದಾಯಿತು.
ಅವೆಲ್ಲ ಹೆಲ್ಪ್ ಮಾಡಿದಾಗ ನನಗೆ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ಅರಿವಾಯಿತು. ಈ ಸದ ತಾವು ಏನು ಅಲ್ಲಿ ಏನು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀರಲ್ಲ, ನಮ್ಮ ಬಿಜಾಪುರದಲ್ಲಿ ಒಂದು ವ್ಯವಸ್ಥೆ ಇದೆ. ಒಂದು MLA ಆದ ತಕ್ಷಣ ಮಹಾನಗರ ಪಾಲಿಕೆ ಸದಸ್ಯೆ, ಆಮೇಲೆ ನಗರಸಭಾ ಸದಸ್ಯೆ, ಆಮೇಲೆ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಅಮೆರಿಕದಲ್ಲಿ ತಮಗೆ ಯಾವ ಸ್ಥಳದ ಒಂದು ಸ್ಥಾನಮಾನ ಇದೆ ಅಂತ? ವೆರಿ ಗುಡ್ ಕ್ವಶನ್. ಯಾಕೆಂದ್ರೆ ನಿನ್ನೆ ಇದೇ ಮಾತನ್ನು ನಾನು ಕಾರ್ಪೊರೇಷನಲ್ಲಿ ಸ್ಲೈಡ್ ಥ್ರೂ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೇನೆ. ಸೊ ಸ್ಟೇಟ್ ಇಸ್ ದ ಹೈಯೆಸ್ಟ್ ಲೆವೆಲ್ ಪ್ರೈಮರಿ, ಸ್ಟೇಟ್ ಇಸ್ ದ ಹೈಯೆಸ್ಟ್ ಲೆವೆಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್. ಅದಾದಮೇಲೆ ಆಗುತ್ತೆ ಕೌಂಟಿ ಗೌರ್ಮೆಂಟ್. ಕೌಂಟಿ ಅಂದರೆ ಒಂದಿಷ್ಟು ಟೌನ್ ಸೇರಿಸಿ ಕೌಂಟಿ ಅಂತ ಮಾಡ್ತಾರೆ. ಕೌಂಟಿ ಗೌರ್ಮೆಂಟಲ್ಲಿ ಕೌಂಟಿ ಎಕ್ಸಿಕ್ಯೂಟಿವ್ ಹೆಡ್, ಕೌಂಟಿ ಎಕ್ಸಿಕ್ಯೂಟಿವ್ ಆದ ತಕ್ಷಣ ಟೌನ್ ಗೌರ್ಮೆಂಟ್, ಟೌನ್ ಗೌರ್ಮೆಂಟಲ್ಲಿ ಹೆಡ್ಡು ಟೌನ್ ಸೂಪರ್ವೈಸರ್. ಅದರ ಈಕ್ವಲೆಂಟ್ ಇಲ್ಲಿ ಇಂಡಿಯಾ ಒಳಗೆ ಏನಂತಾರೆ ಮಹಾನಗರ ಪಾಲಿಕೆದು ಮೇಯರ್ ಇರ್ತಾರೆ. ಮೇಯರ್ ಇಸ್ ಟೌನ್ ಸೂಪರ್ವೈಸರ್ ಈಕ್ವಲೆಂಟ್, ಕಾರ್ಪೊರೇಟರ್ ಈಕ್ವಲೆಂಟ್, ನಾವು ಕೌನ್ಸಿಲರ್. ಅಲ್ಲಿನೂ ಅಮೆರಿಕದಲ್ಲೂ ಸಹಿತ ನಿಮ್ಮದು ಯಾವ ಪಕ್ಷ? ನಿಮ್ಮದು ಟ್ರಂಪ್ನ ಪಕ್ಷ ಅಥವಾ ಬೈಡನ್ ಪಕ್ಷ? ತಮ್ಮದು? ನಂದು ಡೆಮೊಕ್ರಾಟಿಕ್ ಪಾರ್ಟಿ ಕರೆಂಟ್ ಪ್ರೆಸಿಡೆಂಟ್ ಈಗ ಜೋಸೆಫ್ ಬೈಡನ್ ಇದ್ದಾರೆ, ಮತ್ತು ಉಪರಾಷ್ಟ್ರಪತಿ ಕಮಲಾ ಹ್ಯಾರಿಸ್. ಮತ್ತು ಇನ್ನೊಂದು ಸಲ ಅಲ್ಲಿ ಅಮೆರಿಕದಲ್ಲೂ ಸಹಿತ ಇಲ್ಲಿ ನಮ್ಗೆ ಯಾವುದೇ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ನಾವು ಪಕ್ಷೇತರವಾಗಿ ನಿಲ್ಲಲಿಕ್ಕೆ ಅವಕಾಶ ಇದೆ. ಅಲ್ಲಿನೂ ಪಕ್ಷೇತರವಾಗಿ ನಿಲ್ಲಲಿಕ್ಕೆ ಅವಕಾಶ ಇದೆ. ಹೌದು, ಇಂಡಿಪೆಂಡೆಂಟ್ ಲೈನಲ್ಲೂ ನೀವು ನಿಂತು ಎಲೆಕ್ಷನ್ ಗೆಲ್ಲಿಬಹುದು. ಬರ್ನಿ ಸ್ಯಾಂಡರ್ಸ್ ಅಂತಿದ್ದಾರೆ, ಸೆನೆಟರ್ ಬರ್ನಿ ಸ್ಯಾಂಡರ್ಸ್, ವರ್ಮಾಂಟ್ ಸೆನೆಟ್ಸ್ ಕಾಂಗ್ರೆಸ್ ಪರ್ಸನ್. ಅವರು ಇಂಡಿಪೆಂಡೆಂಟ್ ಆಗಿ ವೆರಿ ಫೇಮಸ್ ಪರ್ಸನಾಲಿಟಿ ಬರ್ನಿ ಸ್ಯಾಂಡರ್ಸ್ ಅಂತ. ಈಗ ತಾವು ಎಷ್ಟು ವರ್ಷ ಆಯ್ತು ಈಗ ಆಯ್ಕೆಯಾಗಿ? ತಾವು ಈಗ ನಿನ್ನೆಗೆ 1 ವರ್ಷ ಆಯಿತು. ನಂದು January 4 to 2024 ನಂದು ಓದ್ ಸೆರೆಮನಿ. January 4, 2024 ಎಷ್ಟೇ ನಾನು ಕಾರ್ಪೊರೇಷನಲ್ಲಿ ನಾನು ಇದೆಷ್ಟು 4 ವರ್ಷದ್ದು ಅಥವಾ 5 ವರ್ಷದ್ದು? ಇದು 4 ವರ್ಷದ ಕೆಲಸ. ನಮ್ದು ಕಾರ್ಪೊರೇಟ್ ಅಂತಾರೆ ಬೋರ್ಡ್ ಕೆಲಸ 4 years. ಅಲ್ಲಿ ತಮ್ಮದು ನೀವೇನೀಗ 1 ವರ್ಷ ತಾವು ಈಗೇನ ಆಡಳಿತವನ್ನು ಮಾಡಿದ್ರಿ ಅಲ್ಲಿ, ಅದಕ್ಕೆ ನಿಮಗೆ ತೃಪ್ತಿ ಇದೆ? ನಾ ಇಷ್ಟು ಕೆಲಸ ಮಾಡಿದ್ದು ನನಗೆ ಸಮಾಧಾನ ಇದೆ ಅಂತ ತಮ್ಗೆ ಅನ್ಸುತ್ತೆ ಏನಾದ್ರು? ಎಸ್ ನಾನು ಅಲ್ಲ ಕ್ಯಾಂಪೇನ್ ಮಾಡೋದ್ರೊಳಗೆ ನನ್ನೊಂದು ಪ್ರಾಮಿಸಸ್ ಇತ್ತು. ಪ್ರಾಮಿಸ್ ಏನಿತ್ತು, ನಾನು ಸಿಟಿಸನ್ರಿ ಮತ್ತು ಗೌರ್ಮೆಂಟ್ಗೆ ಈಸಿ ಆಗಿ ಆಕ್ಸೆಸ್ ಮಾಡಬೇಕು. ನೀವು ಏನೇ ನಿಮಗೆ ಏನೇ ಸವಲತ್ತು ಬೇಕು, ಏನೇ ಸರ್ವಿಸಸ್ ಬೇಕಿತ್ತು, ಆ ಸರ್ವಿಸಸ್ ಆನ್ಲೈನ್ ಆಕ್ಸೆಸ್ ಮಾಡಬೇಕು ಅಂಥೇಳಿ ನನಗೊಂದು ಗೋಲ್. ಅದು ಒಂದು ಗೋಲ್. ಪಬ್ಲಿಕ್ ಸೇಫ್ಟಿ ಒಂದೊಂದು ಗೋಲ್. ವಿ ವಾಂಟ್ ಟು ಮೇಕ್ ಶೋರ್ ದಟ್ ಪೀಪಲ್ ಸೇಫ್ ರೋಡ್ಸ್ ಇದ್ದಾಯಿತು, ಸೇಫ್ ಫುಟ್ಪಾತ್ ಆಯಿತು ಇವೆಲ್ಲ. ಸೊ ಮತ್ತು ಇನ್ನೊಂದೇನಿರುತ್ತೆ ಅಂತಂದರೆ ಪಾರ್ಕ್ ರಿಸೋರ್ಸಸ್ನ ಎಲ್ಲರಿಗೂ ಈಕ್ವಲ್ ಆಗಿ ಕರೆಕ್ಟಾಗಿ ಆ್ಯಕ್ಸಸ್ ಆಗಬೇಕು. ಸೊ ಗೋಲ್ಸ್ ಇಟ್ಕೊಂಡು ನಾನು ಕ್ಯಾಂಪೇನ್ ರನ್ ಮಾಡಿದ್ದೆ. ಸೊ ಆ ಗೋಲ್ಸ್ ಪ್ರಕಾರನೇ ನಾನು ಆನ್ಲೈನ್ ಡಾಗ್ ಲೈಸೆನ್ಸ್ ಆಯಿತು, ಮತ್ತು ಪಾರ್ಕ್ ಬಾತ್ರೂಮ್ಸ್ ವಿಂಟ್ರಲ್ಲಿ ಓಪನ್ ಮಾಡೋದು. ವಿಂಟ್ರಲ್ಲಿ ಸ್ನೋ ಬಿಡುತ್ತೆ, ಸ್ನೋ ಬಿದ್ದಾಗ ಪಾರ್ಕ್ ಬಾತ್ರೂಮ್ ಕ್ಲೋಸ್ ಮಾಡ್ತಾರೆ. ಅದರಿಂದ ಏನಾಗ್ಬಿಡುತ್ತೆ, ಚಿಕ್ಕ ಮಕ್ಕಳ ಜೊತೆ ತಂದೆ ತಾಯಿ ಬಂದು ಪಾರ್ಕಲ್ಲಿ ಆಟ ಆಡೋಕ್ಕಾಗಲ್ಲ, ಸ್ನೋ ಇರಲಾರ್ದಲ್ಲೂ ಆಡೋಕ್ಕಾಗಲ್ಲ. ಸೊ ನಾವೇನು ಮಾಡಿದ್ವಿ, ಪುಷ್ ಮಾಡಿ ಪಾರ್ಕ್ ಬಾತ್ರೂಮ್ಸ್ ಓಪನ್ ಮಾಡಿ, ಸೊ ದಟ್ ಸೀನಿಯರ್ಸ್ ಆಯಿತು, ಚಿಕ್ಕ ಮಕ್ಕಳು ತಂದೆ ತಾಯಿ ಆಯಿತು, ಎಲ್ಲರೂ ಬಂದು ಪಾರ್ಕ್ಸ್ ಯೂಸ್ ಮಾಡುವಾಗೆ ಸೊ ಆಕ್ಸೆಸಿಬಿಲಿಟಿ ಇಂಪ್ರೂವ್ ಆಯಿತು. ಸೊ ಅದು ಪ್ರಾಮಿಸ್ ಮಾಡಿದ್ದು ನಾನು, ಅದರಲ್ಲಿ ಕೆಲಸ ಮಾಡಿದ್ದು ಈ ಸಲ. ಒಂದೇ ವರ್ಷದಲ್ಲಿ ನಾನು ಅಷ್ಟೆಲ್ಲ ಕೆಲಸ ಮಾಡೋಕ್ಕಾಗಿತ್ತು. ಐ ಕಂಟಿನ್ಯೂ ಟು ವರ್ಕ್. ಇನ್ನು ಬೇಕಾದಷ್ಟು ಗೋಲ್ಸ್ ಇದ್ದಾವೆ, ಆಕ್ಸೆಸಿಬಿಲಿಟಿ ಬಗ್ಗೆ ಗೋಲ್ಸ್ ಇದ್ದಾವೆ. ಎಲ್ಲ ಸರ್ವಿಸಸ್, ನಾಟ್ ಜಸ್ಟ್ ಡಾಗ್ ಲೈಸೆನ್ಸ್, ಬೇಕಾದಷ್ಟು ಸರ್ವಿಸ್ ಇದ್ದಾವೆ. ಅದನ್ನು ನಾವು ಸಿಟಿಸನ್ರಿಗೆ ಹೇಗೆ ಈಸಿ ಆಕ್ಸೆಸ್ ಮಾಡ್ಬೋದು, ಅದು ಒಂದು ದೊಡ್ಡ ಗೋಲ್ ನಾನು. ಅಲ್ಲಿನೂ ಸಹಿತ ಅಮೆರಿಕದಲ್ಲೂ ಸಹಿತ ಈಗ ನಮ್ಮ ಕರ್ನಾಟಕದಲ್ಲಿ ಇಲೆಕ್ಷನ್ ಬಂದ ತಕ್ಷಣ ಇವು ಗ್ಯಾರಂಟಿ ಅನ್ನುವಂಥ ಒಂದು ಯೋಜನೆಗಳನ್ನು ನಾವು ಇಲ್ಲಿ ಬಿಡುಗಡೆ ಮಾಡ್ತೀವಿ. ಅಲ್ಲಿನೂ ಸಹಿತ ಅಮೆರಿಕದಲ್ಲಿ ಗ್ಯಾರಂಟಿ ಮತ್ತು ಜಾತಿ ವ್ಯವಸ್ಥೆಗೆ, ರಾಜಕಾರಣಕ್ಕೆ ಏನಾದರೂ ಜನ ಬೆಂಬಲ ನೀಡ್ತಾರ? US ಅಲ್ಲಿ ಏನಾಗುತ್ತೆ ಅಂದರೆ ಆ ಪಾಲಿಟಿಕ್ಸ್ ಎಲ್ಲ ಕಡೆ ಇರುತ್ತೆ. ಐ ವಿಲ್ ನಾಟ್ ಸೇ ದಟ್ ಆ ಪಾಲಿಟಿಕ್ಸ್ US ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಆದರೆ ಐಡಿಯಾಸ್ಗೆ ಭಾಳ ವ್ಯಾಲ್ಯೂ. ಜಾತಿ ರೇಸ್ ಆಯಿತು, ಜಾತಿ ಆಯಿತು ನೋಡಿದ್ರೆ ನಾನು ಇವತ್ತು ಎಲೆಕ್ಟ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಮೈನಾರಿಟಿ. ನಿಮ್ಮ ಹೇಳೋ ಪ್ರಕಾರ ನಾನು ಮೈನಾರಿಟಿ.
ನಾ ಮೈನಾರಿಟಿ ಇದ್ದರೂ ಕೂಡ ನನಗೆ ಎಕ್ಸೆಪ್ಟೆನ್ಸ್ ಇತ್ತು. ಏನಕ್ಕೆ ಅಂದರೆ ನನ್ನ ಎಜುಕೇಷನ್ ನಾನು ತೋರಿಸ್ಬೋದಾಗಿತ್ತು, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ತೋರಿಸ್ಬೋದಾಗಿತ್ತು, ನನ್ನ ಐಡಿಯಾಸು ಮತ್ತು ನಾ ಐಡಿಯಾಸ್ ಆ ಸೇಮ್ ಐಡಿಯಾಸ್ನ ನಾನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದು ಆನ್ ದ ಗ್ರೌಂಡ್, ಇವೆಲ್ಲ ತೋರಿಸೇ ನಾನು ಆರಿಸಿ ಬಂದಿದ್ದು. ಸೊ ಅದನ್ನು ತೋರಿಸಿದ್ರೆ ನೀವು ಅಕ್ಸೆಪ್ಟೆನ್ಸ್ ಇರುತ್ತೆ. ಜಾತಿ ಆಯಿತು, ರೇಸ್ ಆಯಿತು, US ಅಲ್ಲಿ ರೇಸ್ ಇರುತ್ತಲ್ಲ, ಇವು ಮ್ಯಾಟ್ರ್ ಆಗ್ತವೆ. ಬಟ್ ಅಟ್ ದ ಸೇಮ್ ಟೈಮ್ US ಅಲ್ಲಿ ಮೇಜರ್ ಫೋಕಸ್ ರೇಸ್ ಇದ್ರೂ ಗುಡ್ ಐಡಿಯಾಸ್ಗೆ ಭಾಳ ವ್ಯಾಲ್ಯೂ, ಎಕ್ಸ್ಪೀರಿಯನ್ಸ್ಗೆ ಭಾಳ ವ್ಯಾಲ್ಯೂ. ಸೊ ನನಗೆ ಐ ಆಮ್ ದ ಎಕ್ಸಾಂಪಲ್, ನಾನೇ ಎಕ್ಸಾಂಪಲ್ ಅದರದ್ದು. ಈಗ ವಿಶೇಷವಾಗಿ ನಮ್ಮ ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯರು ನಾವು ಕೇಳಿದ ತಕ್ಷಣ ಅವ್ರು ದಿನ ಫೋನ್ ಬರೋದು ಚರಂಡಿ, ಗಟರು ಮತ್ತು ಲೈಟ್ ಇಲ್ಲ, ಮುಂಜಾನೆ ತಕ್ಷಣ ಇದೇ ಹೆಚ್ಚಿನ ಫೋನ್ಗಳು ಬರ್ತಾವೆ. ಮತ್ತು ಅವ್ರ ಕೆಲಸ ಅಂತಲೇ ಇದೆ, ಚರಂಡಿ ಸ್ವಚ್ಛ ಮಾಡಿಸೋದು, ರಸ್ತೆ ಕಸ ಗುಡಿಸೋದು, ಲೈಟ್ ಹಾಕ್ಸೋದು ಅನ್ನುವಂಥ ಒಂದು ಕಲ್ಪನೆನೇ ಇವತ್ತು ಇದೆ. ಅಲ್ಲಿ ಅಮೆರಿಕದಲ್ಲಿ ಯಾವ ರೀತಿ ತಮ್ಮ ಕೆಲಸ ದಿನನಿತ್ಯದ್ದು ಮತ್ತು ಜನ ಯಾವ ರೀತಿ ಜಾಸ್ತಿ ಫೋನ್ ಮತ್ತು ಏನು ತಮ್ಮಲ್ಲಿ ಮನವಿ ಮಾಡ್ಕೋತಾರೆ? ಸೊ ನಾನು ನಾನು ಅಮೆರಿಕ ಬಗ್ಗೆ ಹೇಳೋಕ್ಕಿಂತ ಮೊದಲು ನಾನು ಅಕ್ನಾಲೇಜ್ ಮಾಡ್ತೀನಿ, ಇಲ್ಲಿ ಕಾರ್ಪೊರೇಟರ್ಸ್ ಆಯಿತು, ಇಲ್ಲಿ ಲೀಡರ್ಸ್ ಆಯಿತು ಮಾಡೋ ಕೆಲಸ ಫೌಂಡೇಶನಲ್ ಕೆಲಸ. ಕ್ಲೀನ್ ವಾಟರ್ ಆಯಿತು, ರೋಡ್ ಆಯಿತು, ಡ್ರೈನೇಜ್ ಸಿಸ್ಟಮ್ ಆಯಿತು, ಎಲೆಕ್ಟ್ರಿಸಿಟಿ ಆಯಿತು, ಇವೆಲ್ಲ ಫೌಂಡೇಶನಲ್ ಇಶ್ಯೂಸ್. ಇಟ್ ಈಸ್ ಭಾಳ ದೊಡ್ಡ ಹಾರ್ಡ್ ವರ್ಕ್ ಅದು ಮಾಡಬೇಕಾದ್ರೆ. ಆ್ಯಂಡ್ ಅದರಲ್ಲಿ ಇಲ್ಲಿ ಲೀಡರ್ಸ್ ಸ್ಟ್ರಗಲ್ ಇದೆ, ಮತ್ತು ಅದು ಇನ್ನೊಂದು ಪಾಪ್ಯುಲೇಷನ್ನು ಸ್ಟ್ರಗಲ್ ಇದೆ. ಸೊ ಅವ್ರು ಮಾಡೋ ಕೆಲಸ ಈಸ್ ಹಾರ್ಡ್ ವರ್ಕ್, ಅದಕ್ಕೆ ನಾನು ಅಕ್ನಾಲೇಜ್ ಮಾಡ್ತೀನಿ. ನಮ್ಮ ಕಡೆ ಏನಾಗ್ಬಿಟ್ಟಿದೆ ಅಂದರೆ ಆ ಫೌಂಡೇಶನಲ್ ಇಶ್ಯೂಸ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದಾರೆ. ರೋಡ್ ಆಲ್ರೆಡಿ ಇದೆ, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿದೆ, ನೀರಿಂದು ನಾನಿರೋ ಪ್ಲೇಸಸ್ಸಲ್ಲಿ ನೀರು ಚೆನ್ನಾಗಿದೆ, ಎಲೆಕ್ಟ್ರಿಸಿಟಿದಷ್ಟು ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ರೋಡ್ ಕ್ಲೀನಿಂಗ್ ಆಯಿತು, ಸ್ನೋ ಕ್ಲೀನಿಂಗ್ ಆಯಿತು, ಇವೆಲ್ಲ ಚೆನ್ನಾಗಾಗುತ್ತೆ. ಸೊ ನಮಗೆ ಬರೋದು ಫೋನ್ ಕಾಲ್ಸೇ ಅವೇ. ನಮಗೆ ಸ್ನೋ ಯಾಕೆ ಪಿಕಪ್ ಆಗಿಲ್ಲ, ನಮ್ಮದು ನಾವು ಗಿಡ ಅಂತಾರೆ ಫಾಲ್ ಅಂದರೆ ಫಾಲ್ ಸೀಸನಲ್ಲಿ ಎಲ್ಲ ಲೀವ್ಸ್ ಎಲ್ಲ ಬಿದ್ದುಬಿಟ್ಟು ಲೀವ್ಸ್ ಕ್ಲೀನ್ ಮಾಡಿದಾಗ ನೀವು ಎಲ್ಲ ಲೀವ್ಸನ್ನು ರೋಡ್ ಸೈಡಲ್ಲಿ ಹಾಕಿರ್ತೀರಿ. ಅದು ಕರೆಕ್ಟ್ ಟೈಮಿಗೆ ಪಿಕಪ್ ಮಾಡಲಿಕ್ಕಂದ್ರೆ ನಮಗೆ ಇಮೇಲ್ಸ್ ಬರ್ತವೆ, ಲೀವ್ಸ್ ಯಾಕೆ ಕ್ಲೀನ್ ಅಪ್ ಮಾಡಿಲ್ಲ, ನಮ್ಮ ಸ್ನೋ ಯಾಕೆ ಕ್ಲೀನ್ ಆಗಿಲ್ಲ. ಸ್ನೋ ಅಂದರೆ ರೋಡ್ಸ್ ಕ್ಲೀನ್ ಮಾಡಬೇಕು ಹೋಗೋದು ಜನಕ್ಕೆ. ಅದು ನಮ್ಮ ಇಶ್ಯೂಸ್ ಬೇರೆ, ಇದು ಇಲ್ಲಿ ಇರೋ ಇಶ್ಯೂ ಫೌಂಡೇಶನಲ್ ಇಶ್ಯೂಸ್. ಅಂದ್ರೆ ತಾವು ಹೇಳಿದ್ದು ಒಂದ್ಸಲ ರಸ್ತೆ ಮಾಡಿದ್ರೆ, ಒಂದ್ಸಲ ಡ್ರೈನೇಜ್ ಮಾಡಿದ್ರೆ ಅದನ್ನ ಮತ್ತೆ ಮುಟ್ಲಿಕ್ಕೆ ಹೋಗಲಾರ್ದಂತಹ ವ್ಯವಸ್ಥೆ ಅಮೆರಿಕದಲ್ಲಿ ಇದೆ ಅನ್ನುವಂಥದ್ದು ತಮ್ಮ ಅರ್ಥ. ಆದ್ರೆ ನಮ್ಮಲ್ಲಿ ಒಂದ್ಸಲ ಮಾಡಿದ್ದು ಮತ್ತೆ ಪ್ರತಿ ಮುಂದಿನ ವರ್ಷ ಮಾಡುದು, ರಸ್ತೆ ಇತ್ತಂದ್ರೆ ಮತ್ತೊಂದು ಮುಂದಿನ ವರ್ಷ, ಇದೆಲ್ಲ ನೋಡಿದ್ರೆ ಇಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ, ಭ್ರಷ್ಟಾಚಾರ ಜಾಸ್ತಿ ಐತೆ ಅಂತ ತಮಗೇನ ಅನ್ಸುತ್ತಾ? ಇಲ್ಲಿ ಸೊ ಇಲ್ಲಿ ನಾನು ಟೀಕೆ ಮಾಡೋಕ್ಕಾಗಲ್ಲ. ನಾನು US ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಕೆಡ್ಯೂಲ್ ಇರುತ್ತೆ. ಈ ಸ್ಕೆಡ್ಯೂಲ್ ಮೇಲೆ ಹೋಗಿ, ಸ್ಕೆಡ್ಯೂಲ್ ಅಂದರೆ ಇಲ್ಲ ಕನ್ನಡ ಒಳಗೆ ಸ್ಕೆಡ್ಯೂಲ್ ಗೊತ್ತಿಲ್ಲ ನನಗೆ. ಈ ಟೈಮಲ್ಲಿ ಟೈಮಿಂಗ್ ನಿರೋಗಿತ ಸಮಯ, ರೈಟ್. ಸೊ ಈಗ ಏನಿದೆ, ಇವತ್ತು ರೋಡ್ ಕಟ್ಟಿದ್ರೆ ಅಂದರೆ 3 years ಅಲ್ಲಿ ರೋಡ್ ಹೋಗಿ ಚೆಕ್ ಮಾಡೋದು. ಆ ರೋಡದ್ದು ಎಂತಾರೆ ಕ್ವಾಲಿಟಿ ಕೆಟ್ಟ ಹೋಗಿತ್ತಂದ್ರೆ ಅದರದ್ದು ಆ ರೋಡ್ನ ಲಿಸ್ಟಲ್ಲಿ ಹಾಕ್ತಾರೆ, ಆ ಬಜೆಟ್ ಹಾಕಿ ಆ ರೋಡ್ ರಿಪೇರಿ ಮಾಡಿಸಿ ರೋಡ್ನ ಕ್ಲೀನ್ ಇಡ್ತಾರೆ. ಬಟ್ ಏನದು ಅದು ರೋಡ್ ಪೂರ ಕೆಟ್ಟ ಹೋಗೋತನ ಬಿಡಲ್ಲ. 5 years ಹೋಗಲ್ಲ, 6 years ಹೋಗಲ್ಲ, 10 years ಹೋಗಲ್ಲ, 3 years ಅಲ್ಲಿ ಚೆಕ್ ಮಾಡಿ. ಜನ ಪ್ರತಿಭಟನೆ ಮಾಡುವಂತಹ ವ್ಯವಸ್ಥೆ ಇಲ್ಲ. ಜನ ಪ್ರತಿಭಟನೆ ಮಾಡ್ತಾರೆ, ಅಲ್ಲಿನೂ ಸ್ಟ್ರಗಲ್ ಇದೆ, ಅಲ್ಲಿನೂ ಜನಕ್ಕೆ ಇಶ್ಯೂಸ್ ರೇಸ್ ಮಾಡಿದ್ದಾರೆ. ಆದ್ರೆ ಆ ಇಶ್ಯೂಸ್ ಫೌಂಡೇಶನಲ್ ಇಶ್ಯೂಸ್ ಮೇಲೆ ಇಲ್ಲ. ಫೌಂಡೇಶನಲ್ ಇಶ್ಯೂ ಡ್ರೈನೇಜ್ ಮೂಲಭೂತ ಸೌಕರ್ಯ, yes, you use the correct words. ಮೂಲಭೂತ ಸೌಕರ್ಯದ ಮೇಲೆ ಸ್ಟ್ರಗಲ್ ಇಲ್ಲ. ಆದ್ರೆ ಏನು, ನಾವು ಪಬ್ಲಿಕ್ ಸೇಫ್ಟಿ, ಟ್ರಾಫಿಕ್ ಲೈಟ್ಸ್, ಟ್ರಾಫಿಕ್ ತುಂಬಾ ಫಾಸ್ಟ್ ಇರುತ್ತೆ, ಹೇಗೆ ಸ್ಲೋ ಮಾಡೋದು, ಏನಕ್ಕಂದ್ರೆ ಚಿಕ್ಕ ಮಕ್ಕಳು ಆಡ್ತಾ ಇರ್ತಾರೆ, ಟ್ರಾಫಿಕ್ ಸ್ಪೀಡಲ್ಲಿ ಇರುತ್ತೆ. ಸೊ ಹೌ ಡು ವಿ ಮೇಕ್ ಶೋರ್ ದಟ್ ನಮ್ಮ ಹುಡುಗರೆಲ್ಲ, ನಮ್ಮ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಸೊ ಅವು ದಟ್ ಇಸ್ ನಾಟ್ ಫೌಂಡೇಶನಲ್ ಇಶ್ಯೂಸ್. ಸೊ ಬಿಜಾಪುರ್ ಸ್ಟ್ರಗಲ್ ಬೇರೆ, US ಸ್ಟ್ರಗಲ್ ಬೇರೆ. ಆ ಸ್ಟ್ರಗಲ್ ಪಕ್ಕ ನಮಗೆ ಫೋನ್ ಕಾಲ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಸಹಿತ ಇನ್ನೂ ನಮ್ಮ ಜನ ಮೂಲಭೂತ ಸೌಕರ್ಯ ಸಲುವಾಗಿನೇ ದಿನ
ಎದ್ದ ತಕ್ಷಣ ಪ್ರತಿಭಟನೆ ಹೋರಾಟ ಇದರಲ್ಲೇ ನಮ್ಮ ಜನರ ಆಯುಷ್ಯ ಹೋಗ್ತಾ ಇದೆ. ನೋ, ಒಂದು ಮಾತು ನೆನ್ಪಿಡ್ರಿ ನೀವು, US ಫ್ರೀಡಮ್ ಸಿಕ್ಕು 300 years ಆಯಿತು. US ಫ್ರೀಡಮ್ ಸಿಕ್ಕು 300 years ಆಯಿತು. ಇಂಡಿಯಾ ಫ್ರೀಡಮ್ ಸಿಕ್ತು 76 years. 76 ಇಯರಲ್ಲಿ ಇಂಡಿಯಾ ಮಾರ್ಸಿಗೆ ರಾಕೆಟ್ ಕಳಿಸಿದೆ. ಸೊ ಐ ವಾಂಟ್ ಯು ಟು ಕಂಪೇರ್ 300 years, ಇಂಡಿಯಾಗೆ 300 ಸಿಕ್ಕರೆ ಇನ್ನ ಎಲ್ಲಿ ಹೋಗುತ್ತೆ? ಸೊ ಡೆವಲಪ್ಮೆಂಟ್ ಆಗಿದೆ, ಬಿಜಾಪುರಲ್ಲಿ ಡೆವಲಪ್ಮೆಂಟ್ ಆಗಿದೆ. ನಾನು ಇಲ್ಲೇ ಗ್ರೋ ಅಪ್ ಆಗಿದ್ದೀನಿ. ನಾನು ನೋಡಿದ್ದೀನಿ ರೋಡ್ಸಲ್ಲಿ, ಅವಾಗಿನ ರೋಡ್ಸ್ ನೋಡಿದ್ದೀನಿ, ಈಗಿನ ರೋಡ್ಸ್ ನೋಡ್ತಾ ಇದ್ದೀನಿ. ಇಲ್ಲಿ ಈಗಿನ ಬಿಜಾಪುರ್ ಕ್ಲೀನೆಸ್ಟ್ ಏರ್ ಇನ್ ದ ಕಂಟ್ರಿ. ಆ ಪರಿ ಬಿಜಾಪುರ್ ಚೇಂಜ್ ಆಗಬೇಕಂತಂದರೆ ಇಲ್ಲಿ ಲೀಡರ್ಸ್ ಮಾಡಿದ ಕೆಲಸ ಇದೆ. ಇನ್ನೂ ಫಾಸ್ಟ್ ಆಗಬೇಕು ಡೆಫಿನೆಟ್ಲಿ. ಇನ್ನು US ಅಲ್ಲೂ ಅದೇ ಸ್ಟ್ರಗಲ್ಲು. ನಾವು ಫಾಸ್ಟಾಗಿ ಡೆವಲಪ್ ಮಾಡಬೇಕು, ಫಾಸ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಇದೆ. ಆದರೂ ನಾವು ಅಕ್ನಾಲೇಜ್ ಮಾಡಬೇಕು, ಕೆಲಸ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. US ಅಲ್ಲಿ 300 years ತೊಗೊಂಡು ಇಂಡಿಯಾದಲ್ಲಿ 76 yearsಲ್ಲಿ ಮಾಡ್ತಾಯಿದ್ದಾರೆ. ಸೊ ಫೌಂಡೇಶನಲ್ ಇಶ್ಯೂಸ್ ಟೈಮ್ ಆಗುತ್ತೆ. ಇವತ್ತು ಅಮೆರಿಕಾದಲ್ಲಿ ಭಾರತೀಯರನ್ನ ನೋಡುವಂತಹ ಒಂದು ದೃಷ್ಟಿಕೋನ ಹೇಗಿದೆ? ಇತ್ತೀಚೆಗೆ ಏನು ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಏನೋ 10-11 ವರ್ಷ ಆಯಿತು. ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಇಡೀ ವಿಶ್ವದಲ್ಲಿ ಭಾರತೀಯರನ್ನ ನೋಡುವಂತಹ ಒಂದು ದೃಷ್ಟಿಕೋನ ಬದಲಾಗಿದೆ ಅನ್ನುವಂಥ ಒಂದು ಮಾತು ಇದೆ ಇವತ್ತು. ಅಲ್ಲಿನೂ ಅಮೆರಿಕದಲ್ಲಿನೂ ಸಹಿತ ಏನಾದರೂ ಬದಲಾವಣೆ ಅಂತ ಅನ್ಸುತ್ತಾ ತಮಗೆ? ಭಾರತೀಯರು ವೆರಿ ವೆಲ್ ಸೆಟಲ್ಡ್. ಒನ್ ಆಫ್ ದ ರಿಚೆಸ್ಟ್ communities in United States is Indians. Namdu earning capability over 150,000 average salaries Indian. The next average is alli avaru white people. Our earning capability around 90,000. So that itself will tell you how much Indians are preferred in terms of technology ಆಯಿತು, ವರ್ಕ್ ಆಯಿತು, ಜಾಬ್ಸ್ ಆಯಿತು. ಅಲ್ಲಿ ನಮ್ಮ CEOs ಎಲ್ಲ ಇಂಡಿಯನ್ಸ್. ಸೊ ದೇರ್ ಇಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ದಟ್ ಇಂಡಿಯನ್ಸ್. ಆ್ಯಂಡ್ ಐ ಆಮ್ ಅ ಗುಡ್ ಎಕ್ಸಾಂಪಲ್. ನಾನು ಇಲ್ಲಿ ಇಮಿಗ್ರೆಂಟ್. ಅಲ್ಲಿ ನಾನು ಹೋಗಿ 2008 ಹೋಗಿದ್ದೆ. ಅಲ್ಲಿ ನಾನು ಸಿಟಿಸನ್ಶಿಪ್ ತೊಗೊಂಡಿದ್ದೆ 2019. 2019 ನಾನು ಸಿಟಿಸನ್ಶಿಪ್ ತೊಗೊಂಡು 2024 ನಾನು ಸೊ ಇನ್ ಜಸ್ಟ್ ಲೆಸ್ ದೆನ್ 5 years ನಾನು ಅಲ್ಲಿ ಸಿಟಿಸನ್ ಆಗಿ ಅಲ್ಲಿ ಎಲೆಕ್ಷನ್ ಇತ್ತು, ಅಲ್ಲಿ ಗೆದ್ದಿದ್ದು is an example that people look Indians positively. ಒಟ್ಟಿನಲ್ಲಿ ಅಮೆರಿಕದಲ್ಲಿ ಭಾರತೀಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಮತ್ತು ವಿಶ್ವಾಸ that ನಾವು ಹಾರ್ಡ್ ವರ್ಕರ್ಸ್ ಇದ್ದಾರೆ, ಬ್ರಿಲಿಯಂಟ್ ಪೀಪಲ್, ಸ್ಮಾರ್ಟ್ ಪೀಪಲ್ ಇದ್ದಾರೆ. ಅವ್ರು ತರುವ ಐಡಿಯಾಸು, ಅವ್ರು ಮಾಡೋ ಕೆಲಸ ಕ್ವಾಲಿಟಿ ಇದೆ. ಸೊ ಆ ಲೆವೆಲಲ್ಲಿ ಅಕ್ಸೆಪ್ಟೆನ್ಸ್ ಇದೆ. ಈಗಿನ ವಾತಾವರಣ ನೋಡಿದ್ರೆ ಮುಂದಿನ ಒಂದು 50 ವರ್ಷ 100 ವರ್ಷದಲ್ಲಿ ಅಮೆರಿಕ ಒಂದು ರೀತಿಯಿಂದ ಭಾರತೀಯರೇ ತುಂಬಿ ತುಳುಕುವಂತಹ ಒಂದು ದೇಶ, ಅದು ಆಶ್ಚರ್ಯ ಇಲ್ಲ ಅಂತ ಅನ್ಸತ್ತ? ಸೊ ಅಲ್ಲಿ ಅಮೆರಿಕ ಇಸ್ ಅ ಮೆಲ್ಟಿಂಗ್ ಪಾಟ್. ಅಂದರೆ ಅಮೆರಿಕ ಒಳಗೆ ಇಂಡಿಯನ್ಸ್ ಇದ್ದಾರೆ, ಚೈನೀಸ್ ಇದ್ದಾರೆ, ಏಷ್ಯನ್ಸ್ ಇದ್ದಾರೆ, ಯುರೋಪಿಯನ್ಸ್ ಬರ್ತಾ ಇದ್ದಾರೆ. ಸೊ ಇಟ್ಸ್ ನನಗೆ ಭಾರತೀಯರೇ ತುಂಬಿ ತುಳುಕ್ತಾರೆ ಅಂತೇಳಿ ಅಂತಾರೆ ಪ್ರೊಡಿಕ್ಷನ್ ಇಲ್ಲ. ಆದರೆ ಏನು ನಾವು ಭಾರತೀಯರು ಈಗ ಪಾಲಿಟಿಕ್ಸ್ ಅಲ್ಲಿ ಬಹಳ ಮುಂದೆ ಬರ್ತಾ ಇದ್ದಾರೆ. ಅಂದ್ರೆ ಅಮೆರಿಕದ ಒಂದು ಒಳ್ಳೆ ಆಯಕಟ್ಟಿನ ಸ್ಥಾನದಲ್ಲಿ ನಮ್ಮ ಭಾರತೀಯರು ಇರ್ತಾರೆ. ಅದು ಗ್ಯಾರಂಟಿ ಆಗುತ್ತೆ. ಇಟ್ ವಿಲ್ ಬಿ ಫಿಲ್ ವಿತ್ ಇಂಡಿಯನ್ಸ್ ಅಂತ ನನಗೆ ಅನ್ಸಲ್ಲ. ಏನೋ ಅಮೆರಿಕ ನಾಳೆ ನಡಿಬೇಕಾದ್ರೂ ಸಹಿತ ಭಾರತೀಯರದೇ ಮೇನ್ ಒಂದು ಪ್ರಾಧೀನತೆ ಇರ್ತದೆ. ಪ್ರಾಧೀನತೆ ಅಂದ್ರೆ ಈಗ ನೋಡಿ, ಅರೌಂಡ್ 270 ಮೆಂಬರ್ಸ್ ಆಫ್ ಕಾಂಗ್ರೆಸ್ ಅಲ್ಲಿ 7 ಮೆಂಬರ್ಸ್ ಇದ್ದಾರೆ. 7 ಮೆಂಬರ್ಸ್ ಆಫ್ ಕಾಂಗ್ರೆಸ್ ಇವತ್ತು ಬೆಳಗ್ಗೆಯಿಂದ ಅಪ್ಡೇಟ್ ನಿಮಗೆ 7 ಮೆಂಬರ್ಸ್ ಆಫ್ ಕಾಂಗ್ರೆಸ್. ಸೊ ಅದು ಇನ್ನ ಜಾಸ್ತಿ ಆಗಬೇಕು. ಬಿಕಾಸ್ 270 7% ಇಸ್ ನಾಟ್ ಎ ಪರ್ಸೆಂಟೇಜ್. ಸೊ ವೆನ್ ವಿ ಗೆಟ್ ಟು 20 ಆಯಿತು, ಅವಾಗ 10% ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಸೊ ವಿ ನೀಡ್ ಟು ಗೆಟ್ ಟು ದಟ್ ನಂಬರ್. ಅವಾಗ ಸ್ವಲ್ಪ ಎಂತಾರೆ, ವಿ ಕ್ಯಾನ್ ಸೇ ವಾಟ್ ಯು ಆರ್ ಸೇಯಿಂಗ್. ಸೊ ಐ ಡೋಂಟ್ ಥಿಂಕ್ ವಿ ಆರ್ ದೇರ್ ಯಟ್, ಬಟ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಸೆನೆಟರ್ ಜೆರೆಮಿ ಕೋನಿ ಹೇಳಿದ್ದಿಲ್ಲ, ಅವರು ಇಂಡಿಯನ್ ಮೂಲದವರು. ನಮ್ಮ ವಿಕ್ರಮ್ ಸಿಂಗ್ ವಿಲ್ಕು, ಫಸ್ಟ್ ಸಿಖ್ ಅಮೇರಿಕನ್ ಟು ಬಿ ಎಲೆಕ್ಟೆಡ್ ಟು ಬಿ ಎ ಟೌನ್ ಜಡ್ಜ್ ಇನ್ ನ್ಯೂಯಾರ್ಕ್ ಸ್ಟೇಟಲ್ಲೇ, ಹಿಸ್ಟ್ರಿಯಲ್ಲೇ
ಫಸ್ಟ್ ಸಿಖ್ ಅಮೆರಿಕನ್ ಟು ಬಿ ಎಲೆಕ್ಟೆಡ್ ಟು ಟೌನ್ ಜಡ್ಜ್. ಸೊ ಬಹಳಷ್ಟು ಹಿಸ್ಟ್ರೀಸ್ ಆಗ್ತಾ ಇದೆ, ಬಹಳಷ್ಟು ಅಚೀವ್ಮೆಂಟ್ಸ್ ಆಗ್ತಾ ಇದ್ದಾವೆ, ಬಟ್ ಇಟ್ಸ್ ಸ್ಲೋ ಮೂವಿಂಗ್. ನೀವೇನು 2010 ಅಲ್ಲಿ ಅಮೆರಿಕದಲ್ಲಿ ಇದ್ದೀರಿ ಮತ್ತು ನಿಮ್ದೆಲ್ಲ ಏನು ಜನ್ಮಭೂಮಿ ಕರ್ಮಭೂಮಿ ಎಲ್ಲ ನಿಮ್ಮದು ವಿಜಾಪುರನೇ. ಅಲ್ಲಿದೆಲ್ಲ ವ್ಯವಸ್ಥೆ ಅದನ್ನೆಲ್ಲ ನೋಡಿದ ತಕ್ಷಣ ತಮಗೂ ಅನಿಸ್ಬೋದಲ್ಲ, ನಮ್ಮ ವಿಜಾಪುರದ್ದು ಮತ್ತು ನಮ್ಮ ಜಿಲ್ಲೆ ನಮ್ಮ ದೇಶ ಇವತ್ತು ನಮ್ಮ ದೇಶದ್ದೇನು ಬೇಡ, ನಮ್ಮ ವಿಶೇಷವಾಗಿ ನಮ್ಮ ಬಿಜಾಪುರ ನಗರದಲ್ಲಿ ಪ್ರಾಚೀನ ಸ್ಮಾರಕಗಳು ಸಾಕಷ್ಟಿದೆ ಮತ್ತು ವಿಶ್ವವಿಖ್ಯಾತವಾದಂತಹ ಗೋಲ್ಗುಮ್ಮಟ್ ಇದೆ. ಅಷ್ಟಿದ್ದು ಒಂದು ಕಾಲದಲ್ಲಿ ವಿದೇಶಿಗಳು ಬರ್ತಾ ಇದ್ದು, ಆದರೆ ಇತ್ತೀಚೆಗೆ ವಿದೇಶಿಗಳು ಸಹಿತ ಬರ್ತಾ ಇಲ್ಲ. ಯಾಕೆ ಈ ರೀತಿ ನಮ್ಮದು ಪ್ರವಾಸೋದ್ಯಮ ಬೆಳೀತಾ ಇಲ್ಲ ಮತ್ತು ನಾವು ಇಲ್ಲಿ ಬಿಜಾಪುರನ ಒಂದು ಪ್ರವಾಸೋದ್ಯಮವಾಗಿ ಬೆಳೆಸಲಿಕ್ಕೆ ಏನೆಲ್ಲ ಯೋಜನೆಗಳನ್ನು ರೂಪಿಸಿದ್ರೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ಬೆಳಿಬಹುದು ಅಂತ ತಮಗನ್ಸುತ್ತೆ? ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ನೀವು ಹೇಳಿ. ಐ ಆಸ್ಕ್ ಯು ಫಾರ್ ಫೀಡ್ಬ್ಯಾಕ್. ನಾನು ಬಿಜಾಪುರಕ್ಕೆ ಬರಬೇಕಾದ್ರೆ US ಡೈರೆಕ್ಟ್ ಫ್ಲೈಟ್ ತೊಗೊಂಡು ಡೆಲ್ಲಿಗಾರ ಬರಬೇಕು, ಇಲ್ಲ ಅಂದರೆ ನಾನು ಫ್ಲೈಟ್ ತೊಗೊಂಡು ಡೆಲ್ಲಿ ಆಯಿತು, ದುಬೈಲಿ ಸ್ಟಾಪ್ ಮಾಡಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಟ್ರೈನ್ 14 hours ಟ್ರೈನ್ ತೊಗೊಂಡು ನಾನು ಬರಬೇಕು. ವಿಚ್ ಮೀನ್ಸ್ ದಟ್ ನಂದು ಮೋರ್ ದೆನ್ 24 hours 36 hours ಟ್ರಾವೆಲ್ ಟೈಮ್ ಟು ಗೆಟ್ ಟು ಬಿಜಾಪುರ್. ಸೊ ಅದು ಐ ಥಿಂಕ್ ಈಸ್ ಎ ಲಿಮಿಟಿಂಗ್ ಫ್ಯಾಕ್ಟರ್. ಆ ಟ್ರಾವೆಲ್ ಟೈಮ್ನ ಇಂಪ್ರೂವ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಒಂದೇ ಭಾರತದಲ್ಲಿ ಬಂದೆ, ನಾನು ತುಂಬ ಖುಷಿ ಆಯಿತು. ಸೊ ನಾನು ಬೆಂಗಳೂರಿಂದ ಗುಲ್ಬರ್ಗ ನಮ್ಮ ಮೌಸಿ ಮನೆಯಲ್ಲಿ ಹೋಗಿದ್ದೆ. ಮೊದಲು ನನಗೆ 11 to 12 hours ತಗೋತಿತ್ತು ಗುಲ್ಬರ್ಗ ಬಿಜಾಪುರ ಟ್ರಾವೆಲ್ ಮಾಡಿ. ಈಗ ಅಂಡರ್ 7 hours. ಸೊ ಆಲ್ಮೋಸ್ಟ್ 40% ಟೈಮ್ ಕಟ್ ಆಗಿದೆ. ಸೊ ಅದೇ ಥರ ಬಿಜಾಪುರದ್ದು ಟ್ರಾವೆಲ್ ಟೈಮ್ ಕಟ್ ಆಯ್ತು ಅಂದರೆ ಅದು ಒಂದು ಟ್ರಾವೆಲ್ ಟೈಮ್ ಕಟ್ ಮಾಡೋದು. ಸೊ ನೆಕ್ಸ್ಟ್ ಥಿಂಗ್ ಇಸ್ ಅಂದರೆ ಗೋಲ್ ಗುಂಬಸ್ ಆಯಿತು, ಇವೆಲ್ಲ ಹಿಸ್ಟಾರಿಕಲ್ ಸೈಟ್ ಆಯಿತು. ಮೊನ್ನೆ ASI ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಬಿಜಾಪುರದ ಹಿಸ್ಟಾರಿಕ್ ಸೈಟ್ಸ್ದು ಹೆಸರು ತೆಗೆದಿದೆ ಅಂತ ಕೇಳಿದ್ದೀನಿ ನಾನು. ವಿ ನೀಡ್ ಟು ಪುಟ್ ಇಟ್ ಬ್ಯಾಕ್. ಅದು ಹಿಸ್ಟಾರಿಕಲ್ ಸೈಟಲ್ಲಿ ವಾಪಸ್ ಹಾಕಿಬಿಟ್ಟು ಏನಾಗುತ್ತೆ ಅಂದರೆ ಅದರಿಂದ ಮಾರ್ಕೆಟಿಂಗ್ ಮಾಡ್ಬೋದು. ನೀವು ಏನಂತಾರೆ ಟೂರಿಸಮ್ ಆಯಿತು, ಇವೆಲ್ಲ ಟೂರಿಸಮ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಆದರೆ ನೀವು ಹಿಸ್ಟಾರಿಕಲ್ ಸೈಟ್ಸಲ್ಲಿ ಹೆಸರೇ ಇಲ್ಲ ಅಂತಂದರೆ ಹೇಗೆ, ರೈಟ್? ಅದನ್ನು ವಾಪಸ್ ಹಾಕಿಬಿಟ್ಟು ಆಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ಸವಲತ್ತು ಮಾಡಿಸ್ಬೇಕು. ಫಾರಿನ್ ಟಾಯ್ಲೆಟ್ಸ್ ಹಾಕಬೇಕು, ಲಾಡ್ಜಿಂಗ್ ಆಯಿತು, ಸೊ ದಟ್ ಕ್ವಾಲಿಟಿ ಲಾಡ್ಜಿಂಗ್ ಆಯಿತು. ವಿದಿನ್ ಬಿಜಾಪುರ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡಬೇಕು. ಟೂರಿಸಮ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಆಯಿತು, ಸೈಟ್ ವಿಸಿಟ್ ಬಸ್ಸಸ್ ಆಯಿತು. ಇವೆಲ್ಲ ಮಾಡಿದ್ರೆ ಟೂರಿಸಮ್ ಬೆಳೀತೆ. ನಾನು ನಿನ್ನೆ ಕಾರ್ಪೊರೇಟರ್ ಮೀಟಿಂಗಲ್ಲೂ ಹೇಳಿದೆ, ನಾನು ಇದೇ ಮಾತು ಹೇಳಿದೆ, ಬಿಜಾಪುರ ನೀವು ಕ್ಲೀನ್ ಮಾಡಿರಿ, ನನ್ನ ಕಡೆ ಏನು ಎಫರ್ಟ್ಸ್ ಆಗುತ್ತೆ ಆಫ್ ಬ್ರಿಂಗಿಂಗ್ ಟೂರಿಸ್ಟ್. ವಿದೇಶದಲ್ಲಿದ್ದು ತಾವೇನು ಮಾಡ್ಬೋದು ಅದು ಮಾಡ್ತೀನಿ, ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಬಿಜಾಪುರದ್ದು. ಯಾಕೆಂದರೆ ಬಿಜಾಪುರದ್ದು ಭಾಳ ರಿಚ್ ಹಿಸ್ಟ್ರಿ. ಒನ್ ಆಫ್ ದಿ ಸೆಂಟ್ರಲ್ ಪ್ಲೇಸಸ್ ನಮ್ಮ ಏನ್ಷಂಟ್ ವರ್ಲ್ಡಲ್ಲಿ ಬಿಜಾಪುರ. ಐ ಥಿಂಕ್ ಅದನ್ನು ಆ ಹಿಸ್ಟ್ರಿನ ಎಲ್ಲರ ಮುಂದೆ ಇಡಬೇಕು. ಆ್ಯಂಡ್ ಇಟ್ಸ್ ಪಾಸಿಬಲ್. ಆದರೆ ಸ್ವಲ್ಪ ಕೆಲಸ ಆಗುತ್ತೆ, ಇನ್ನೂ ಕೆಲಸ ಆಗುತ್ತೆ, ಬಟ್ ಇಟ್ಸ್ ಪಾಸಿಬಲ್, ಇಟ್ಸ್ ಡೂಯಬಲ್. ಟ್ರಾವೆಲ್ ಟೈಮ್ ಕಟ್ ಮಾಡಬೇಕು, ಆ್ಯಕ್ಸಸ್ ಟು ಕ್ಲೆನ್ಲಿನೆಸ್ ಆ್ಯಂಡ್ ಟಾಯ್ಲೆಟ್ಸ್, ಮತ್ತು ಇಂಟರ್ನಲ್ ಟೂರಿಸಮ್ ಬಸ್ಸಸ್ ಇವೆಲ್ಲ ಮಾಡಿದ್ರೆ ನಮ್ಮ ಹಿಸ್ಟಾರಿಕಲ್ ಸೈಟ್ಸ್ ಎಲ್ಲ ಪ್ರಿಸರ್ವ್ ಆಗುತ್ತೆ. ನೀವು ಕಳೆದ ಎಷ್ಟು ವರ್ಷಗಳ ಹಿಂದೆ ಬಿಜಾಪುರಕ್ಕೆ ತಾವು ಬಂದಿದ್ದು? ನಾನು ಇಯರ್ಲಿ ಬರ್ತೀನಿ ರೀ ಬಿಜಾಪುರ. ನಾನು ಲಾಸ್ಟ್ ಟೈಮ್ ಬಿಜಾಪುರಕ್ಕೆ ಬಂದಾಗ ನಾನು ಎಲೆಕ್ಷನ್ ಕೌಂಟಿಂಗಲ್ಲಿದ್ದೆ. ನಾನು ಇನ್ನೂ ಎಲೆಕ್ಷನ್ ಗೆದ್ದಿದ್ದಿಲ್ಲ. ಸೊ ನಾನು ಐ ಟ್ರೈ ಟು ಕಮ್ ಟು ಬಿಜಾಪುರ ಎವ್ರಿ ಇಯರ್. ಕೋವಿಡ್ ಟೈಮಲ್ಲಿ ಒಂದು 2 years ಬಂದಿಲ್ಲ. ಚಿಕ್ಕ ಮಕ್ಕಳು ಇದ್ದರು ನನಗೆ, ಇದ್ದಾರೆ ಇನ್ನು, ಅವಾಗ ಬರಲಿಲ್ಲ. ಸೊ ನಾನು ಟ್ರೈ ಟು ಕಮ್ ಟು ಬಿಜಾಪುರ ಅಂತೀನಿ. ಮತ್ತು ಇನ್ನೊಂದು, ನಮ್ಮ ಬಿಜಾಪುರ ಜಿಲ್ಲೆಗೆ ವಿಶೇಷವಾಗಿ ಅವಳಿ ಜಿಲ್ಲೆ, ಬಾಗಲಕೋಟೆ ಮತ್ತು ಬಿಜಾಪುರನ ನಾವು ಗಣನೆ ತೆಗೆದುಕೊಂಡಾಗ ನಮ್ಮ ಬಿಜಾಪುರ ಜಿಲ್ಲೆ ಪಂಚ ನದಿಗಳ ಬೀಡು. 5 ಪ್ರಮುಖ ನದಿಗಳು ಇಲ್ಲಿ ಹರಿತಾ ಇದ್ದಾವೆ ಮತ್ತು ಸಾಕಷ್ಟು ಮಾನವ ಸಂಪನ್ಮೂಲ ಯಥೇಚ್ಛವಾಗಿದೆ ಮತ್ತು ಫಲವತ್ತಾದಂತಹ ಭೂಮಿ ಇದೆ ಮತ್ತು ಸಾಕಷ್ಟು ವಿದ್ಯುತ್ ಏನು ನಮ್ಮ ಕೂಡಿಯಿಂದ ಸಾಕಷ್ಟು ವಿದ್ಯುತ್ ಇದೆ ಮತ್ತು ರೈಲ್ವೆ ನಿಲ್ದಾಣ ಇದೆ, ವಿಮಾನ ಇನ್ನೂ ಚಾಲೂ ಆಗಬೇಕಾಗಿದೆ. ಇಷ್ಟೆಲ್ಲ ಇದ್ದು ಸಹಿತ ನಮ್ಮ ಬಿಜಾಪುರದಲ್ಲಿ ಏನು
ಉದ್ಯೋಗಕ್ಕೆ ಅವಕಾಶಗಳಿಲ್ಲ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಾರ್ಖಾನೆಗಳು ವಿದೇಶಿ ಸಂಪನ್ಮೂಲ ಇಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ತಮ್ಗೇನಾದ್ರು ಸ್ವಲ್ಪ ಬೇಸರ ಇದೆನಾ? ಬೇಸರ ಇಲ್ಲ ನನಗೆ. ಐ ಅಂಡರ್ಸ್ಟ್ಯಾಂಡ್ ಆಸ್ ಅ ಎಲೆಕ್ಟೆಡ್ ಪರ್ಸನ್. ಐ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಆರ್ ಆಲ್ ಹಾರ್ಡ್ ವರ್ಕ್. ಇದು ಭಾಳ ಕೆಲಸ ಆಗುತ್ತೆ. ಇವೆಲ್ಲ ಮಾಡ್ಬೇಕಂದ್ರೆ ಭಾಳ ವರ್ಕ್, ಗ್ರೌಂಡ್ ವರ್ಕ್ ಆಗಬೇಕಾಗುತ್ತೆ. ಆ ಗ್ರೌಂಡ್ ವರ್ಕ್ ಈಗ ಶುರುವಾಗಿದೆ. ರೋಡ್ ಚೆನ್ನಾಗಿ ಆಗ್ತಾ ಇದೆ, ಏರ್ ಕ್ವಾಲಿಟಿ ಚೆನ್ನಾಗಿದೆ, ಏನಂತಾರೆ ಟೂರಿಸಮ್ ಮೇಲೆ ಫೋಕಸ್ ಮಾಡುವ ಇಂಟ್ರೆಸ್ಟ್ ಲೀಡರ್ಸ್ಗಿದೆ. ನಾನು ನಿನ್ನೆ ಹೋಗಿ ಮಾತಾಡಿದಾಗ ಆ ಡಿಸ್ಕಷನಲ್ಲಿ ಎಲ್ಲರೂ ಭಾಳ ಪ್ಯಾಷನೇಟ್ಲಿ ಮಾತಾಡಿದ್ರು. ಕ್ಲೀನ್ ಮಾಡೋದಾಯಿತು, ಟೂರಿಸ್ಟ್ಗೆ ಎನ್ಕರೇಜ್ ಮಾಡೋದಾಯಿತು, ಇವೆಲ್ಲ ಡಿಸ್ಕಷನ್ಸ್ ಇದೆ. ನನ್ನ ಪ್ರಕಾರ ಏನಂತಂದರೆ ಮಾರ್ಕೆಟಿಂಗ್ ಮಾಡ್ಬೇಕು ಬಿಜಾಪುರದೇ ಸಪ್ರೇಟ್ ಆಗಿ ಮಾರ್ಕೆಟಿಂಗ್ ಮಾಡೋದು ಒಂದು ಎಂತಾರೆ ಗ್ರೂಪ್ ಮಾಡಬೇಕು. ಅದನ್ನು ವಿಶ್ವಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡೋ ಗ್ರೂಪ್ ಮಾಡಬೇಕು. ಯಾಕಂದ್ರೆ ಹಿಸ್ಟ್ರಿ ಇದೆ. ನಮ್ಮ ಸೋಷಿಯಲ್ ಮೀಡಿಯಾ ಥ್ರೂ ಆ ಸ್ಟೋರೀಸ್ ಹೇಗೆ ನಾವು ಮುಂದೆ ತರೋದು, ಟಿಕ್ಟಾಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ ರೀಲ್ಸ್ ಆಯಿತು, ಇವೆಲ್ಲ ತೊಗೊಂಡು ನಮ್ಮ ಯುವಕರು ಆ ಇನ್ಫಾರ್ಮೇಷನ್ ತೊಗೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಅದು ಆ ಇನ್ಫಾರ್ಮೇಷನ್ ತಗೋ ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಿ, ಆ ಮಾರ್ಕೆಟಿಂಗ್ ಆಗಿ ಜನಕ್ಕೆ ಸವಲತ್ತು. ಆಮೇಲೆ ದೆನ್ ದ ಕೋರ್ ಇಶ್ಯೂಸ್ ವಿಲ್ ಕಮ್ ಇನ್ ಟು ಡಿಸ್ಕಷನ್. ನಿಮ್ಮ ನಿಲ್ದಾಣ ಆಯ್ತೋ ಇಲ್ಲೋ, ಆಗಿಲ್ಲ, ಸೊ ಅದಾದ ತಕ್ಷಣ ಈಸ್ ಆಫ್ ಟ್ರಾವೆಲ್ ಆಗಿಬಿಡುತ್ತೆ. ಇಫ್ ನೀವು ಟ್ರಾವೆಲ್ ಟೈಮ್ನ 24 hours 36 hours ಕಟ್ ಮಾಡಿ 16 hours 18 hours ಮಾಡಿಬಿಟ್ರೆ ಬರ್ತಾರೆ ಜನ ಬರ್ತಾರೆ. ಬಿಜಾಪುರ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ. ನಾನು ಇಲ್ಲೇ ಹುಟ್ಟು ಬೆಳೆದದ್ದು. ಇಟ್ ಹ್ಯಾಸ್ ಸೋ ಮಚ್ ಪೊಟೆನ್ಷಿಯಲ್. ಸೊ ಬರ್ತಾರೆ ಜನ, ಪೊಟೆನ್ಷಿಯಲ್ ಇದೆ, ಲೀಡರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಸಿಟಿಸನ್ ಮತ್ತು ಲೀಡರ್ಶಿಪ್ ಇನ್ನೂ ಕ್ಲೋಸ್ ಆಗಿ ಕೆಲಸ ಮಾಡಬೇಕು. US ಅಲ್ಲಿ ವಾಲಂಟಿಯರ್ ಬೋರ್ಡ್ಸ್ ಇದ್ದಾವೆ ಆ್ಯಂಡ್ ಸಿಟಿಸನ್ಸ್ ಭಾಳಷ್ಟು ಡಿಸಿಷನ್ಸ್ ಮಾಡ್ತಾರೆ. ಐಡಿಯಾ ಕೊಡೋದು ಅಷ್ಟೇ ಅಲ್ಲ, ಡಿಸಿಷನ್ಸಲ್ಲೂ ಅವರು ಭಾಗವಹಿಸ್ತಾರೆ. ಸೊ ಆ ಸೆಟಪ್ ಇತ್ತಂತಂದರೆ ಈ ಆಲ್ ಆಫ್ ದಿಸ್ ವರ್ಕ್ ಏನು ಕೆಲಸ ಮಾಡ್ತಾ ಇದ್ದಾರೆ ಇದು ಸ್ಪೀಡಪ್ ಆಗುತ್ತೆ. ಆ್ಯಂಡ್ ನಾನು ವೆರಿ ಪಾಸಿಟಿವ್. ನಾನು ನೋಡ್ತಾ ಇದ್ದೀನಿ ಡೆವಲಪ್ ಆಗ್ತಾ ಇದೆ, ಇನ್ನೂ ಡೆವಲಪ್ ಆಗುತ್ತೆ ನನಗೆ. ಸರ್, ತಮ್ಮದು ಜನ್ಮ ಎಲ್ಲಿ ಆಯಿತು ಮತ್ತು ತಮ್ಮ ಪ್ರಾಥಮಿಕ ಮತ್ತು ಶಿಕ್ಷಣ ಎಲ್ಲಿ ಆಯಿತು, ಅದು ಸ್ವಲ್ಪ ಮಾಹಿತಿ ಕೊಟ್ಟರೆ. ನಾ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಹುಟ್ಟಿದ್ದು, ಬಿಜಾಪುರ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹುಟ್ಟಿದ್ದು. ನಮ್ಮ ಅಜ್ಜಿ ಮನೆಯಲ್ಲಿ ಹುಟ್ಟಿದ್ದು. ಫಸ್ಟ್ 2 years ಅಲ್ಲೇ ಬೆಳೆದಿದ್ದೆ ನಾನು ಅಜ್ಜಿ ಮನೆಯಲ್ಲಿ. ನಮ್ಮ ಫಾದರ್ ಈಸ್ ಅನ್ ಎಕ್ಸ್ ಸರ್ವಿಸ್ ಮ್ಯಾನ್. ಅವ್ರು ಏರ್ಫೋರ್ಸಲ್ಲಿದ್ದರು. ಅವ್ರು ಏರ್ಫೋರ್ಸಲ್ಲಿ ಕಲ್ಕಟ್ಟಾದಲ್ಲಿ ಕೆಲಸ ಮಾಡ್ತಾರೆ. ಕಲಿಕೊಂಡಲ್ಲಿ ಏರ್ಫೋರ್ಸ್ ಸ್ಕೂಲ್ ಇದೆ, ಟ್ರೈನಿಂಗ್ ಏರ್ಫೋರ್ಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿದೆ. ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನಾವೆಲ್ಲ ಇಲ್ಲೇ ಇದ್ವಿ. ನನ್ನ ಪ್ರಾಥಮಿಕ ಶಿಕ್ಷಣ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಏರ್ಫೋರ್ಸ್ ಸ್ಕೂಲ್ ಕಲಿಕೊಂಡ ಅಲ್ಲಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಗುಲ್ಬರ್ಗ ಅಲ್ಲಿ ನಮ್ಮ ಅಂಟೆ ಮನೆಯಲ್ಲಿ, ನಮ್ಮ ಮೋಸಿ ಮನೆಯಲ್ಲಿ. 3rdಲಿಂದ 7th ಸ್ಟ್ಯಾಂಡರ್ಡ್ ಸೇಂಟ್ ತೆರೇಸಾ ಸ್ಕೂಲ್. 8th 9th 10th ಉದ್ದಾಪುರ ಹೈಸ್ಕೂಲ್. ನಮ್ಮ ಫ್ರೆಂಡ್ ಅವಿನಾಶ್ ಬಡಿಗೇರ್ ಅವ್ರ ಜೊತೆ ಕ್ಲಾಸ್ಮೇಟ್ ಅವರು. 8th 9th 10th ಉದ್ದಾಪುರ ಹೈಸ್ಕೂಲಲ್ಲಿ. ಫಸ್ಟ್ PUC ಸೆಕೆಂಡ್ PUC ಹೊಳೆನರಸೀಪುರ. ನಮ್ಮ ದೇವೇಗೌಡ ಅವ್ರ ಕಾನ್ಸ್ಟಿಟ್ಯೂನ್ಸಿ ಹೊಳೆನರಸೀಪುರ. ಅವರು ಓದಿದ್ದು ಹೈಸ್ಕೂಲ್ ಕಾಲೇಜಲ್ಲಿ, PUC ಕಾಲೇಜಲ್ಲಿ ನಾನು ಓದಿದ್ದು. ಫಸ್ಟ್ PUC ಸೆಕೆಂಡ್ PUC. ಸೊ ನೀವು ಹೇಳಿದ್ರಲ್ಲ ಪಾಲಿಟಿಕ್ಸ್ ಅಲ್ಲಿ ಬಂದರೆ, ಸೊ ಸ್ವಲ್ಪ ಬಿಜಾಪುರ್ಲಿಂದ ಬಂದು ಸ್ವಲ್ಪ ಹೊಳೆನರಸೀಪುರಲಿಂದ ಬಂದ. ಅಲ್ಲಿಂದ PUC ಮುಗಿಸಿ ಮತ್ತೆ ನಮ್ಮ ಆಂಟಿ ಮನೆಯಲ್ಲಿ ಹೋಗಿದ್ದೆ ನಾನು ಗುಲ್ಬರ್ಗಲ್ಲಿ. ಅಲ್ಲಿ ಶರಣ ಬಸವಪ್ಪ ಕಾಲೇಜಲ್ಲಿ ಸೈನ್ಸ್ BSc ಸೈನ್ಸ್ ಮಾಡಿದ್ದು. ಅಲ್ಲಿ BSc ಸೈನ್ಸ್ ಮಾಡಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ MBA ಮಾಡಿಕೊಂಡೆ. MBA ಮಾಡುವಾಗನೇ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಆ ಎಕ್ಸ್ಪೀರಿಯನ್ಸ್ ಸಿಕ್ಕು. ಸಾಫ್ಟ್ವೇರಲ್ಲಿ ಕೆಲಸ ಸಿಕ್ತು 2006ಅಲ್ಲಿ. 2006ಲಿಂದ 2008 ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಆ್ಯಂಡ್ 2008ಅಲ್ಲಿ ಜೆರಾಕ್ಸಲ್ಲಿ ಜಾಬ್ ಇತ್ತು US. ಅಲ್ಲಿ 3 months ಟ್ರೈನಿಂಗ್ ಹೋಗಿದ್ದೆ. ಆ 3 months ಟ್ರೈನಿಂಗ್ ಹೋಗಿ 6 months ಆಯಿತು. 6 months ಹೋಗಿ ಈಗ 18 years ಆಗಿ ಬರ್ತಾ ಇದೆ. ಸೊ ದಟ್ಸ್ ದ ಸ್ಟೋರಿ. ಏನು ತಮಗೆ ಮುಂದಿನ ದಿನದಲ್ಲಿ ಏನು ಭಾರತಕ್ಕೆ ಬಂದು ಇಲ್ಲೇ ಇರಬೇಕು, ಕೆಲಸ ಮಾಡಬೇಕು ಅಂತ ಅನ್ಸುತ್ತೋ ಅಥವಾ ಇನ್ನೂ ಅಮೇರಿಕಾದಲ್ಲಿನೇ ಪೂರ್ಣ
ಸಮಯನ ಕಳಿಬೇಕು ಅಂತ? ಪೂರ್ಣ ಸಮಯ ಅಂತ ಅಲ್ಲ, ಈಗ ಹೋಗೋದು ಬರೋದು ಇರುತ್ತೆ. ನನ್ನ ಮಕ್ಕಳು ಅವರಿಗೂ ನಮ್ಮ ಇಂಡಿಯನ್ ಕಲ್ಚರ್ ಆಯಿತು, ನಮ್ಮ ದೇಶದ ಹಿಸ್ಟ್ರಿ ಆಯಿತು, ಇವೆಲ್ಲ ನನಗೆ ಭಾಳ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಇಟ್. ಸೊ ಅವರಿಗೆಲ್ಲ ಇವೆಲ್ಲ ಕಲಿಸ್ಬೇಕು ಅಂತ ಇದೆ. ಸೊ ಹೋಗೋದು ಬರೋದು ಇರುತ್ತೆ. ಲೈಫಿಗೆ ಡಿವೈಡ್ ಆಗಿಬಿಟ್ಟಿದೆ. ಏನಕ್ಕಂದರೆ ನಾನು ಅಲ್ಲಿ ಪಾಲಿಟಿಕ್ಸ್ ಆಗಿ ಜಾಯ್ನ್ ಆಗಿದ್ದೀನಿ, ಅಲ್ಲಿ ಕೆಲಸ ಮಾಡಬೇಕು. ಸೊ ಒಂದು ರೀತಿಲಿಂದ ಇಲ್ಲಿ ಕನೆಕ್ಟ್ ಮಾಡ್ಬೇಕಂತಂದರೆ ಟ್ವಿನ್ ಸಿಟೀಸ್ ಕಾನ್ಸೆಪ್ಟ್ ಅಂಥೇಳಿ ಮಾತಾಡ್ತಿದ್ದೆ ನಾನು. ಆ ಟ್ವಿನ್ ಸಿಟಿ ಕಾನ್ಸೆಪ್ಟಲ್ಲಿ ಬಿಜಾಪುರ ಅಂತ ಟೌನ್ ತೊಗೊಂಡು, ಸಿಟಿ ತೊಗೊಂಡು, ಆ ಸಿಟಿನ US ಒಳಗೊಂದು ಸಿಟಿ ಕನೆಕ್ಟ್ ಮಾಡಿ, ಹೇಗೆ ಕಾಂಟ್ರಾಕ್ಚುಲಿ ಕನೆಕ್ಟ್ ಮಾಡಿ, ಎಜುಕೇಷನ್ ಆಯಿತು, ಬಂಡವಾಳ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಆಯಿತು, ಇವೆಲ್ಲದು ಎಕ್ಸ್ಚೇಂಜ್ ಹೇಗೆ ಮಾಡೋದು ಅಂಥೇಳಿ ಅದ್ರ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಬೇಕಂತ ತುಂಬ ಏನಂತಾರೆ ಪ್ಯಾಷನ್ ಇದೆ. ಹೋಪ್ಫುಲಿ ಏನಾರ ಕೆಲಸ ಮಾಡಿ ಸ್ವಲ್ಪ ಹೋಗು ಬರ್ತಾ ಜಾಸ್ತಿ ಆಗಬೇಕು ಅಂತ ಹೇಳಿದೆ. ಒಟ್ಟಿನಲ್ಲಿ ಕೊನೆಯದಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಇಂದಿನ ಯುವ ಪೀಳಿಗೆಗೆ ತಾವು ಏನನ್ನ ಹೇಳಲಿಕ್ಕೆ ಬಯಸ್ತೇವೆ? ಸಂಕಲ್ಪ ಮಾಡಿರಿ, ಗೋಲ್ ಸೆಟ್ಟಿಂಗ್. ನೀವು ಸಂಕಲ್ಪ ಮಾಡಿರಿ, ಒಂದ್ಸಲ ಸಂಕಲ್ಪ ಮಾಡಿದ್ರಿ, ವಿಚ್ ಇಸ್ ಗೋಲ್ ಸೆಟ್ಟಿಂಗ್ ಮಾಡಿದ್ಮೇಲೆ ನೀವು ಪರಿತಪಿಸಬೇಕು. ದೇರ್ ಇಸ್ ನೋ ಅದರ್ ವೇ ಟು ಬಿ ಸಕ್ಸಸ್ಫುಲ್. ಸಂಕಲ್ಪ ಮಾಡಬೇಕು, ಪರಿತಪಿಸ್ಬೇಕಂದ್ರೆ ನಿಮಗೆ ಶಿಸ್ತು ಇರಬೇಕು, ವಿಚ್ ಇಸ್ ಡಿಸಿಪ್ಲಿನ್. ನೀವು ಡಿಸಿಪ್ಲಿನ್ ಆಗಿ ನೀವು ಪರಿತಪಿಸಿದ್ರೆ ನೀವು ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀರಿ. ನೀವು ಇಷ್ಟೆಲ್ಲ ಕೆಲಸ ಮಾಡೋದ್ರೊಳಗೆ ಗಿವ್ ಬ್ಯಾಕ್ ಟು ದ ಕಮ್ಯುನಿಟಿನ ಡೆವಲಪ್ ಮಾಡಿ, ನಿಮ್ಮ ಅರೌಂಡ್ ಕಮ್ಯುನಿಟಿ ಬಿಲ್ಡ್ ಮಾಡಿ. ಆ ಕಮ್ಯುನಿಟಿ ನಿಮಗೆ ಕೊಡುತ್ತೆ. ಆದರೆ ನೀವು ಫಸ್ಟ್ ಕಮ್ಯುನಿಟಿ ಕೊಡಬೇಕು. ಸೊ ಕಮ್ಯುನಿಟಿ ಮೊದಲು ನೀವು ಕೊಡ್ರಿ, ಕಮ್ಯುನಿಟಿಯಲ್ಲಿ ಕೆಲಸ ಮಾಡಿರಿ, ವಾಲಂಟಿಯರ್ ಬೋರ್ಡ್ಸ್ ಜಾಯಿನ್ ಮಾಡಿರಿ, ನೆಟ್ವರ್ಕ್ ಮಾಡ್ಕೊರಿ, ಮಂದಿಗೆ ಬೆಳೆಸ್ರಿ. ನೀವು ಬೇರೆಯವ್ರಿಗೆ ಎತ್ತಿ ಹಿಡಿದಾಗ ಅವ್ರು ನಿಮಗೆ ಮತ್ತೆ ಎತ್ತಿ ಹಿಡಿತಾರೆ. ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಏನಂತಾರೆ, ಇಫ್ ಯು ವಾಂಟ್ ಟು ನೋ ದ ಪರ್ಸನ್ ಇನ್ ಟಾಪ್ ಪೊಸಿಷನ್ಸ್, help them get there. Help people get in top position and you will know people in top. So ನನ್ನ ಮೆಸೇಜ್ ಅಷ್ಟೇ, ಸಂಕಲ್ಪ, ಪರಿತಾಪ, ಶಿಸ್ತು, ನೆಟ್ವರ್ಕಿಂಗ್, ಕಮ್ಯುನಿಟಿ ಬಿಲ್ಡಿಂಗ್. ಇಷ್ಟೊತ್ತಿನ ತನಕ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಇದ್ದು ಹಲವಾರು ವಿಷಯಗಳನ್ನು ಹಂಚಿಕೊಂಡಂತಹ ಶ್ರೀ ನವೀನ್ ಹಾವಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು.